ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಉಡುಪಿಯಲ್ಲಿ ಹೆಬ್ಬಾವಿಗೆ ಸಂಬಂಧಪಟ್ಟು 2 ವಿಲಕ್ಷಣ ಘಟನೆ ನಡೆಯಿತು. ಆ ಎರಡೂ ಘಟನೆಯ ವಿಡಿಯೋಗಳನ್ನು ಈಗ ನೀವು ನೋಡ್ತಾ ಇದ್ದೀರಿ. ಒಂದು ನಮ್ಮ ಊರಲ್ಲೇ, ನಮ್ಮ ಪುತ್ತೂರಲ್ಲೇ ನಡೆದಂಥ ಒಂದು ಘಟನೆ. ನನಗೆ ಕರೆ ಮಾಡಿ ಹೇಳಿದರು, ಕೋಳಿಗೂಡಿನೊಳಗೆ ಒಂದು ದೊಡ್ಡ ಹೆಬ್ಬಾವು ಬಂದು ದೊಡ್ಡ ಕೋಳಿಯನ್ನು ನುಂಗಿ ಮಲಗಿದೆ, ಬನ್ನಿ ಅಂತೇಳಿ ಕರೆದ್ರು. ನಾನು ಅಲ್ಲಿಗೆ ಹೋದೆ. ಅಲ್ಲಿ ಒಂದು ಘಟನೆ, ನಾನು ಹೋಗೋದಕ್ಕಿಂತ ಮೊದಲು ಒಂದು ಸಮಸ್ಯೆ ನಡೆದಿತ್ತು. ಅಲ್ಲಿ ತುಂಬ ಕೋಳಿಗಳನ್ನು ಸಾಕ್ತಾರೆ ಆ ಮನೆಯವರು. ಆ ಕೋಳಿಗಳು ತುಂಬ, ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ಏನಾಗಿದೆ ಅಂದರೆ, ಒಂದು ಹೆಬ್ಬಾವು ರಾತ್ರಿ ಮನೆಯ ಮಾಡಿನ ಎಡೆಯಿಂದ ಒಳಗೆ ಬಂದು ಗೂಡಿಗೆ ಇಳಿದು ಒಂದು ಒಳ್ಳೆ ಕೋಳಿಯನ್ನು ಹಿಡಿದು ನುಂಗಿ ಹೊರಗೋಗಲಿಕ್ಕೆ, ಮತ್ತೆ ಬಂದ ದಾರಿಯಿಂದಲೇ ಹೊರಗೋಗಲಿಕ್ಕೆ ಹೊಟ್ಟೆಯಲ್ಲಿರುವಂಥ ಆಹಾರ ಇದ್ದುದರಿಂದ ಅದಕ್ಕೆ ಹೊರಗೆ ಹೋಗ್ಲಿಕ್ಕಾಗಲಿಲ್ಲ, ಹಾಗೆ ಸಿಕ್ಕಿಕೊಂಡಿದೆ ಒಳಗೆ ಕೋಣೆಯಲ್ಲಿ. ಆ ಮನೆ ಹಿರಿಯರು ಬೆಳಗ್ಗೆ ಎದ್ದು ಕೂಡಲೇ ಮುಂಜಾನೆ ಕೋಳಿಗಳನ್ನೆಲ್ಲ ಹೊರಗೆ ಬಿಡಲಿಕ್ಕಂತ ಒಂದು ಊರುಗೋಲು ಹಿಡ್ಕೊಂಡು ಒಳಗೆ ಹೋಗ್ತಾರೆ. ಹೋಗುವಾಗ ಅಕಸ್ಮಾತ್ತಾಗಿ ಮಬ್ಬು ಕತ್ತಲಲ್ಲಿ ಇವರಿಗೆ ಹೆಬ್ಬಾವು ಕಾಣೋದಿಲ್ಲ, ಆದರೆ ಈ ಹೆಬ್ಬಾವಿಗೆ ಇವರು ಬರೋದು ಗೊತ್ತಾಗಿ ತಕ್ಷಣ ಅದು ಹೆದರಿ ಬಾಯಿ ಅಗಲ ಮಾಡಿ ಇವರಿಗೆ ಕಚ್ಚಲಿಕ್ಕೆ ಪ್ರಯತ್ನ ಪಟ್ಟಿದೆ. ಇವರು ಅಷ್ಟೊತ್ತಿಗೆ ನೋಡಿದವರು ಕೈಯಲ್ಲಿರುವಂಥ ಕೋಲನ್ನು ಅಡ್ಡ ಹಿಡಿದಿದ್ದಾರೆ, ಅದರ ಮೂತಿಗೆ ಅಡ್ಡ ಹಿಡಿದಿದ್ದಾರೆ. ಆದರೆ ಅದು ಅಕಸ್ಮಾತ್ತಾಗಿ ಹೋಗಿ ಆ ಕೋಲಿನ ತುದಿ ಹೆಬ್ಬಾವಿನ ಟ್ರ್ಯಾಕಿಯ ನಾಳ, ಉಸಿರಾಟದ ನಾಳ ಮತ್ತು ಕೆಳದವಡಿಗೆ ಸರಿಯಾಗಿ ಹೊಡೆದು ಬಿಟ್ಟಿದೆ. ಆ ವಿಡಿಯೋ ನೋಡ್ತಾ ಇದ್ದೀರಿ, ಯಾವ ರೀತಿ ನರಳ್ತಾ ಇದೆ ನೋಡಿ ಹೆಬ್ಬಾವು. ಅದು ಮೊದಲಿಗೆ ಏನು ಅಂತ ನನಗೆ ಗೊತ್ತಾಗಿಲ್ಲ, ಮತ್ತು ಅವರೇ ಹೇಳಿದರು ಈ ಥರ ಆಯಿತು ಸರ್ ಅಂಥೇಳಿ. ಇದೊಂದು ಘಟನೆ. ಮತ್ತು ನಾನು ಹೋದೆ, ಅದನ್ನು ಹಿಡಿದೆ. ಎರಡನೇ ಘಟನೆ ನಡೆದದ್ದು, ಅದು ಯಾರೋ ನನಗೆ ವಿಡಿಯೋವನ್ನು ಕಳಿಸಿದ್ದು ವಾಟ್ಸಪ್ಪಲ್ಲಿ. ಇದು ಕನ್ನಡಿ ಹಾವಲ್ವಾ ಸರ್ ಅಂತೇಳಿ ನನಗೆ ಅದು ವಿಡಿಯೋ ಕಳಿಸಿದ್ರು. ನೋಡುವಾಗ ದೊಡ್ಡ ಹೆಬ್ಬಾವಿಗೆ ತಲೆಗೆ ಮಾರಣಾಂತಿಕವಾಗಿ ಹೊಡೆಯಲಾಗಿದೆ. ಅದು ಕೂಡ ಕೋಳಿಗಳನ್ನೇ ತಿನ್ನಲಿಕ್ಕೆ ಬಂದಿತ್ತು. ಅವರು ಕನ್ನಡಿ ಹಾವು ಅಂತ, ವಿಷಕಾರಿ ಕನ್ನಡಿ ಹಾವು ಅಂತೇಳಿ ತಿಳ್ಕೊಂಡು ಅದರ ನೆತ್ತಿಗೆ ಬಡ್ದಿದ್ದಾರೆ. ಅದು ಸ್ವಲ್ಪ ಹೊತ್ತಲ್ಲಿ ಸಾಯುವಂಥ ಪರಿಸ್ಥಿತಿಯಲ್ಲೇ ಇತ್ತು, ಯಾಕಂದರೆ ಇಡೀ ಶರೀರವನ್ನು ಅಲ್ಲಾಡಿಸಾಯಿತು, ಬಿಟ್ಟರೆ ತಲೆ ಏನು ಇದಾಗಿಲ್ಲ, ಸರಿಯಾಗಿ ಇಟ್ಟು ಹೊಡೆದಿದ್ದಾರೆ. ಇದೆರಡು ಘಟನೆಗಳು ನನಗೆ ತುಂಬ ಬೇಸರವನ್ನು ತಂದಿರುವಂಥ ಘಟನೆಗಳು. ಕಾರಣ, ಈಗ ನೋಡಿ, ಹೆಬ್ಬಾವುಗಳು ಮೊಟ್ಟೆ ಇಟ್ಟು ಮರಿಗಳು ಹೊರಬಂದಂಥ ಕಾಲ ಇದೆ. ಈಗ ಜೂನ್ ತಿಂಗಳು. ಈ ಹೆಬ್ಬಾವುಗಳೇನು ಮಾಡ್ತಾವಂದರೆ, ಮೊಟ್ಟೆ ಇಟ್ಟು ಹೆಣ್ಣು ಹೆಬ್ಬಾವು 2 ತಿಂಗಳ ಕಾಲ ಮೊಟ್ಟೆಗಳಿಗೆ ಕಾವು ಕೊಟ್ಟು ಮರಿಗಳು ಹೊರಗೆ ಬರುವ ತನಕ ಬಹಳ ಜೋಪಾನವಾಗಿ ಅವುಗಳನ್ನು ಕಾಯ್ದು ಆಹಾರ ನೀರು ಸೇವಿಸದೆ ರಕ್ಷಣೆ ಮಾಡ್ತದೆ. ಅಂಥ ಹೆಬ್ಬಾವುಗಳು ಈ ತಿಂಗಳು, ಇನ್ನು ಮುಂದೆ ಜೂನ್ ಜುಲೈ ಆಗಸ್ಟ್ ತಿಂಗಳವರೆಗೆ ಆಹಾರ ನಿವೇಶನೆಗೆ ಬರ್ತವೆ. ತುಂಬ ವೀಕಾಗಿರ್ತವೆ. 2 ತಿಂಗಳು ಆಹಾರ ನೀರು ಬಿಟ್ಟ ನಂತರ ತುಂಬ ಸೊರಗಿರ್ತವೆ. ಅಂಥ ಹೆಬ್ಬಾವುಗಳು ಸುಲಭದ ಆಹಾರವನ್ನು ಹುಡುಕ್ತವೆ. ಸುಲಭದ ಆಹಾರ ಯಾವುದು ಅಂದರೆ, ನಾವು ಸಾಕುವಂಥ ಕೋಳಿಗಳು, ನಾಯಿ, ಬೆಕ್ಕುಗಳೇ ಅವುಗಳಿಗೆ ಆಹಾರ. ಅವುಗಳು ವಾಸ ಮಾಡುವಂಥ ಸುತ್ತಮುತ್ತದ ಕಾಡು ಗುಡ್ಡಗಳನ್ನು ನಾವು ನಾಶ ಮಾಡಿರೋದ್ರಿಂದ ಅಲ್ಲಿ ಅವುಗಳಿಗೆ ಸಿಗ್ತಾ ಇದ್ದಂಥ ವನ್ಯ ಪ್ರಾಣಿಗಳು, ವನ್ಯ ಪಕ್ಷಿಗಳೆಲ್ಲ ನಾಶ ಆಗಿವೆ ಅಥವಾ ಬೇರೆ ಕಡೆ ವಲಸೆ ಹೋಗಿವೆ. ಆದರೆ ಈ ಅಳಿದುಳಿದ ಹೆಬ್ಬಾವುಗಳು ಈಗ ನಮ್ಮ ಜನವಸತಿಯ ಸುತ್ತಮುತ್ತ ವಾಸ ಮಾಡುವಂಥ ಅನಿವಾರ್ಯತೆ ಬಂದಿದೆ. ಹಾಗಾಗಿ ಅವುಗಳು ಆಹಾರವನ್ನು ಕೂಡ ನಾವು ಸಾಕಿದಂಥ ಪ್ರಾಣಿ ಪಕ್ಷಿಗಳನ್ನೇ ನೆಚ್ಚಿಕೊಳ್ಳುವುದು ಅನಿವಾರ್ಯ ಆಗಿದೆ. ಅವುಗಳಿಗೆ ದೊಡ್ಡ ರೀತಿಯ ಸಮಸ್ಯೆಯನ್ನು ನಾವು ತಂದು ಒಡ್ಡಿದ್ದೀವಿ. ಅದರ ನಡುವೆ ಅವುಗಳ ಹಸಿದ ಹೊಟ್ಟೆಗೆ ಆಹಾರವಾಗಿ ಬರುವಂಥ ಹಾವುಗಳನ್ನು ಜನರು ಅನೇಕ ರೀತಿಯಲ್ಲಿ ಹೊಡೆದು ಸಾಯಿಸ್ತಾ ಇದ್ದಾರೆ. ಹೆಬ್ಬಾವುಗಳನ್ನು ಹೇಳೋದು ನಾನು ನೋಡಿ. ಹೆಬ್ಬಾವು ವನ್ಯಜೀವಿ ಕಾಯ್ದೆ ಅಡಿಯಲ್ಲಿ ಶೆಡ್ಯೂಲ್ 1 ಪಾರ್ಟ್ 2 ಇದೆಯಂತೆ. ಈಗ ಅಂದರೆ ಹೆಬ್ಬಾವನ್ನು ತಿಳಿಯದೇ ಹೊಡೆದು ಸಾಯಿಸುವಂಥ ಪ್ರಕ್ರಿಯೆ ನಡೆದರೆ ಅದಕ್ಕೆ ಸುಮಾರು 3 ವರ್ಷದಿಂದ 7 ವರ್ಷ ಶಿಕ್ಷೆ ಆಗುತ್ತೆ. ಮತ್ತು ಭಾರತದ ಯಾವುದೇ ಕೋರ್ಟಲ್ಲೂ ಅದಕ್ಕೆ ಜಾಮೀನು ಸಿಗೋದಿಲ್ಲ. ಅಂಥ ಶಿಕ್ಷೆ, ಕಠಿಣ ಶಿಕ್ಷೆ ಇದೆ. ಆ ಶಿಕ್ಷೆಗಾಗಿ ಅಂತ ನಾನು ಹೇಳ್ತಾ ಇಲ್ಲ. ಬಂದ ಹಾವುಗಳನ್ನು ದಯವಿಟ್ಟು ಹೊಡೆಯದೆ ಬಡಿಯದೆ, ಕೇವಲ ಆಹಾರಕ್ಕಾಗಿ ಅವುಗಳು ಬರ್ತವೆ ಬಿಟ್ಟರೆ ಬೇರೆ ಯಾವುದೇ ನಮ್ಮಲ್ಲಿರುವಂಥ ನಂಬಿಕೆಗಳಿವೆಯಲ್ಲ, ಮನುಷ್ಯನನ್ನು ನುಂಗುತ್ತೆ, ಮಕ್ಕಳನ್ನು ನುಂಗುತ್ತೆ ಅನ್ನೋ ಎಲ್ಲ ಕಟ್ಟುಕತೆಗಳು, ಕೇವಲ ಆಹಾರಕ್ಕಾಗಿ ಬರುವಂಥ ಹೆಬ್ಬಾವುಗಳನ್ನು ಸಾಧ್ಯ ಆದಷ್ಟು ದೂರಕ್ಕೆ ಓಡಿಸುವಂಥ ಪ್ರಯತ್ನ ಮಾಡಿ, ಅಥವಾ ಸಮೀಪದ ಅರಣ್ಯ ಇಲಾಖೆಗೋ ಹಾವು ಹಿಡಿಯೋರಿಗೋ ಕರೆ ಮಾಡಿ ತಿಳಿಸಿ ಆ ಸಮಸ್ಯೆಯನ್ನು ನಿವಾರಿಸ್ಕೊಳ್ಳಿ. ಈಗ ನಾನು ಕೆಲವು ಕಡೆ ಹೋದಾಗ ಜನ ಒಂದು ಪ್ರಶ್ನೆ ಕೇಳ್ತಾರೆ, ಹೆಬ್ಬಾವುಗಳು ಹೌದು, ಅವುಗಳನ್ನು ರಕ್ಷಣೆ ಮಾಡಬೇಕು, ಆದರೆ ನಾವು ಸಾಕಿದಂಥ ಸಾವಿರಾರು ರೂಪಾಯಿ ಬೆಲೆ ಬಾಳುವಂಥ ಕೋಳಿಗಳನ್ನು, ನಾಯಿಗಳನ್ನು ಅವುಗಳು ತಿಂದರೆ ನಮಗೆ ಯಾರು ಪರಿಹಾರ ಕೊಡ್ತಾರೆ ಅನ್ನೋದು ಕೂಡ ಕೇಳ್ತಾರೆ. ಇದು ಕೂಡ ಸರಿಯಾದ ಅವರ ಆಲೋಚನೆಯೇ. ಯಾಕಂದರೆ ಅವರು ನಷ್ಟ ಅನುಭವಿಸಿರ್ತಾರೆ, ನೋವು ತಿಂದಿರ್ತಾರೆ ಅವರು ಸಾಕಿದ ಪ್ರಾಣಿಗಳನ್ನು ಇದು ಮಾಡಿದಾಗ. ಹಾಗಂತ ನಾವು ಆ ಜೀವಿಯನ್ನು ಹೊಡೆದು ಸಾಯಿಸೋದು ಎಷ್ಟು ಸಮ?
ಯಾಕೆ ಹೇಳ್ತಿದ್ದೇನೆಂದರೆ, ನಮ್ಮ ಸುತ್ತಮುತ್ತ ಅವುಗಳು ವಾಸ ಮಾಡುವಂಥ ಪ್ರದೇಶವನ್ನು ನಾವು ಈಗಾಗಲೇ ನಾಶ ಮಾಡಿ ಆಗಿದೆ. ಈಗ ನಾನು ಮೊದಲನೇ ಘಟನೆ ಹೇಳಿದೆ, ಆ ಕೋಲಿನಿಂದ ತಿವಿದಂಥ ಹೆಬ್ಬಾವು ವಾಸ ಮಾಡ್ತಿದ್ದಂಥ ಜಾಗ 1-2 ವರ್ಷದ ಹಿಂದೆ ದಟ್ಟ ಕಾಡು, ಕುರುಚಲು ಕಾಡು, ಹಾಡಿ, ಸಣ್ಣ ಪುಟ್ಟ ಕೊಳಗಳಲ್ಲಿ ಇದ್ದ ಜಾಗ ಅದು. ಅಲ್ಲಿ ತುಂಬ ಜಾತಿಯ ವನ್ಯಪ್ರಾಣಿಗಳು ಕೂಡ ಇದ್ದವು. ಆದರೆ ಇತ್ತೀಚೆಗೆ ಪೂರ್ಣವಾಗಿ ತೆಗೆದು ಅಲ್ಲಿ ಲೇಔಟ್ಗಳನ್ನು ಮಾಡಿ ಮಾರಲಾಗ್ತಾ ಇದೆ. ಹಾಗಾಗಿ ಅಲ್ಲಿ ಅಳಿದುಳಿದ ಹೆಬ್ಬಾವುಗಳು ಈಚೆ ಜನವಸತಿಗೆ ಬಂದುಬಿಟ್ಟಿವೆ. ನಾವೇ ಅವುಗಳ ವಾಸಸ್ಥಾನವನ್ನು ನಾಶ ಮಾಡಿ ಮತ್ತೆ ಅವುಗಳಿಗೆ ಅವುಗಳ ಆಹಾರ ಹುಡ್ಕೊಂಡು ಬಂದಾಗ ಅವುಗಳಿಗೆ ಗೊತ್ತಿಲ್ಲ ನಮ್ಮ ಆಹಾರನೂ ಅವ್ರು ಸಾಕಿದ್ದೋ ಇವ್ರು ಸಾಕಿದ್ದೋ ಗೊತ್ತಿಲ್ಲ, ಹೊಟ್ಟೆ ತುಂಬಬೇಕು, ಆ ಉದ್ದೇಶದಿಂದ ಬರ್ತವೆ. ಹಾಗಾಗಿ ಆದಷ್ಟು ಅವುಗಳಿಗೆ ಹಾನಿ ಮಾಡದೆ, ಹೊಡೆಯದೆ, ಬಡಿಯದೆ, ಅಂಥ ಕ್ರೂರತ್ವವನ್ನು ಪ್ರದರ್ಶನ ಮಾಡದೆ ಅರಣ್ಯ ಇಲಾಖೆಗೆ ತಿಳಿಸಿ, ಅಥವಾ ಯಾರಾದರೂ ಹಾವು ಹಿಡಿಯೋರಿಗೆ ವಿಷಯವನ್ನು ತಿಳಿಸಿ ಅವರು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.